ನಮಸ್ಕಾರ, ಹೇಗಿದ್ದೀರಿ? ಮತ್ತೆ ಸಿಕ್ಕಿದ್ದೇವೆ. ನೀವು ಈ ವಿಡಿಯೋ ನೋಡ್ತಿದ್ದೀರಿ ಅಂದ್ರೆ ಖಂಡಿತ ನೀವೀಗಷ್ಟೇ ಅಪ್ಪ ಅಮ್ಮ ಆಗಿದ್ದೀರಿ ಅಥವಾ ಆಗೋ ಲಕ್ಷಣದಲ್ಲಿದ್ದೀರಿ. ಇವತ್ತು ನಾವು ಮಾತಾಡ್ತಿರೋದು ಒಲಿಂಪಿಕ್ಸ್ಗಿಂತಲೂ ಕಠಿಣವಾದ ಆಟದ ಬಗ್ಗೆ. ಅದುವೇ ಡೈಪರ್ ಚೇಂಜ್. ಮೊದಲ 3 ತಿಂಗಳ ಆ ಸುಂದರ ನರಕವಿದೆಯಲ್ಲ, ಅಲ್ಲಿ ಗಲೀಜುಗಳು ಹೆಚ್ಚು, ಒರೆಸುವ ವೈಪ್ಸ್ಗಳು ಇನ್ನೂ ಹೆಚ್ಚು. ಆದ್ರೆ ನೆನಪಿಡಿ, ಆ ಗಲೀಜಿನ ನಡುವೆಯೂ ಮಗುವಿನ ಕಣ್ಣಲ್ಲಿ ಕಣ್ಣಿಟ್ಟು ನಗೋದಿದೆಯಲ್ಲ, ಅದೇ ನಿಜವಾದ ಪೇರೆಂಟಿಂಗ್. ಆ ಟೈಮರ್ ಮತ್ತೆ ಆನ್ ಆಗೋಕು ಮುನ್ನ ಬನ್ನಿ ಈ ಸಾಹಸಕ್ಕೆ ಕೈ ಹಾಕೋಣ. ತಯಾರಿಯ ಯುದ್ಧಕಲೆ. ಡೈಪರ್ ಕ್ಲಬ್ನ ಮೊದಲ ರೂಲ್: ಶಾಂತವಾಗಿರಿ. ನೀವು ಗಾಬರಿಯಾದರೆ ಮಗುವೂ ಗಾಬರಿಯಾಗುತ್ತದೆ. ನಿಮ್ಮ ಸೆಟಪ್ ಪೈಲಟ್ ಕೂರೋ ಕಾಕ್ಪಿಟ್ ತರ ಇರಬೇಕು. ಕೈ ಚಾಚಿದರೆ ಎಲ್ಲವೂ ಸಿಗಬೇಕು. ಅಗತ್ಯ ಸಾಮಗ್ರಿಗಳು: ಹೊಸ ಡೈಪರ್. ಆಪರೇಷನ್ ಶುರು ಮಾಡೋಕು ಮುನ್ನವೇ ಇದನ್ನ ಬಿಡಿಸಿಟ್ಟುಕೊಳ್ಳಿ. ವೈಪ್ಸ್ ಒಂದೆರಡು ಮೊದಲೇ ಎಳೆದಿಟ್ಟುಕೊಳ್ಳಿ. ಡೈಪರ್ ಕ್ರೀಮ್, ಚರ್ಮದ ರಕ್ಷಣೆಗಾಗಿ. ಗಮನ ಬೇರೆಡೆ ಸೆಳೆಯಲು ಒಂದು ಬಣ್ಣದ ಆಟಿಕೆ ಅಥವಾ ನಿಮ್ಮ ಹರಿದ ಗಂಟಲನ ಮೆಲಡಿ ಹಾಡು. ಆಪರೇಷನ್ ಕ್ಲೀನಪ್. ಸರಿ, ಇನ್ನು ಅಖಾಡಕ್ಕಿಳಿಯೋಣ. ಮೊದಲ ಹಂತ ದ ಶೀಲ್ಡ್. ಈ ಪುಟ್ಟ ಕಂದಮ್ಮಗಳು, ಅದರಲ್ಲೂ ಗಂಡು ಮಕ್ಕಳು, ಇವರು ಸಣ್ಣ ಕಾರಂಜಿಗಳು. ತಣ್ಣನೆಯ ಗಾಳಿ ತಗುಲಿದ ತಕ್ಷಣ ಶುಭಾರಂಭ ಮಾಡ್ತಾರೆ. ಹಾಗಾಗಿ ಡೇಂಜರ್ ಝೋನ್ ಮೇಲೆ ತಕ್ಷಣ ಒಂದು ಬಟ್ಟೆ ಅಥವಾ ಹಳೆ ಡೈಪರ್ ಇಡಿ. ಗಾಬರಿ ಬೇಡ, ಇದು ಅವರ ಪ್ರೀತಿಯ ಉಡುಗೊರೆ ಅಂದ್ಕೊಳ್ಳಿ. ವೈಪಿಂಗ್ ತಂತ್ರ: ಯಾವತ್ತೂ ಮುಂದೆಯಿಂದ ಹಿಂದಕ್ ಮಾತ್ರ ಒರೆಸ್ಬೇಕು. ವೈಪ್ಸ್ ಬಳಸೋಕು ಮುನ್ನ ಹಳೆ ಡೈಪರ್ನ ಮುಂಭಾಗದಿಂದಲೇ ಗಲೀಜನ್ನ ಮೆಲ್ಲಗೆ ಕೆಳಗ್ ಸರ್ಸಿ. ಇದನ್ನ ಪ್ರೋ ಮೂವ್ ಅಂತಾರೆ. ಎತ್ತುವ ರೀತಿ: ಕಾಲುಗಳನ್ನ ನೇರವಾಗಿ ಮೇಲಕ್ಕೆ ಜಗ್ಬೇಡಿ, ಅದು ಅವರ ಪುಟ್ಟ ಸೊಂಟಕ್ಕೆ ನೋವು ಕೊಡ್ಬೋದು. ಬದಲಿಗೆ ಮಗುವನ್ನ ಮೆಲ್ಲಗೆ ಪಕ್ಕಕ್ಕೆ ಹೊರಳಿಸಿ ಕೆಳಭಾಗವನ್ನ ಕ್ಲೀನ್ ಮಾಡಿ. ಮಗುವಿನ ಜೊತೆ ಮಾತಾಡ್ತಾ ಇರಿ. ನಿಮ್ಮ ಧ್ವನಿ ಅವರಿಗೆ ಮದ್ದಿನಂತೆ ಕೆಲಸ ಮಾಡ್ತದೆ. ಕೇಳಿ, ಇದನ್ನ ಯಾವ ಡಾಕ್ಟರೂ ನಿಮ್ಗೆ ಹೇಳ್ಕೊಡಲ್ಲ. ರಫಲ್ ಚೆಕ್: ಡೈಪರ್ನ ಕಾಲುಗಳ ಹತ್ತಿರ ಆ ಪುಟ್ಟ ಫ್ರಿಲ್ಸ್ ಇರುತ್ತವಲ್ಲ, ಅದನ್ನ ಹೊರಕ್ಕೆಳೆದಿಡಿ. ಇಲ್ಲದಿದ್ದರೆ ಲೀಕೇಜ್ ಗ್ಯಾರಂಟಿ. ಹೊಕ್ಕಳ ಬಳ್ಳಿ: ಮಗುವಿಗೆ 2 ವಾರ ವಯಸ್ಸಾಗುವವರೆಗೆ ಡೈಪರ್ನ ಮುಂಭಾಗವನ್ನ ಕೆಳಕ್ಕೆ ಮಡಚಿ. ಹೊಕ್ಕಳ ಬಳ್ಳಿಯ ಗಾಯಕ್ಕೆ ಅದು ತಾಗ್ಬಾರದು. ಸೈಜ್ ಅಪ್: ಪ್ರತಿದಿನ ರಾತ್ರಿ ಲೀಕ್ ಆಗ್ತಿದೆ ಅಂದ್ರೆ ನಿಮ್ಮ ಮಗು ನ್ಯೂಬಾರ್ನಿಂದ ಸೈಜ್ 1ಗೆ ಬೆಳೆದಿದೆ ಅಂತ ಅರ್ಥ. ತೂಕದ ಲೆಕ್ಕಾಚಾರ ಬಿಡಿ, ಡೈಪರ್ ಸೈಜ್ ಬದಲಿಸಿ. ಮತ್ತು ಹೀಗೆ ಒಂದು ಯುದ್ಧ ಮುಗಿದಿದೆ. ಈಗ ಮಗು ಫ್ರೆಶ್ ಆಗಿದೆ, ನೀವು ಕೂಡ ಒಂದು ನಿಟ್ಟುಸಿರು ಬಿಟ್ಟಿದ್ದೀರಿ. ದಿನಕ್ಕೆ 10-12 ಸಲ ಇದನ್ನೇ ಮಾಡ್ತಿದ್ದೀನಿ ಅಂತ ನಿಮ್ಗೆ ಬೇಸರ ಆಗ್ಬೋದು. ಆದ್ರೆ ನೆನಪಿಡಿ, ನೀವು ಜಗತ್ತಿನ ಅತ್ಯಂತ ಕಠಿಣ ಮತ್ತು ಪವಿತ್ರವಾದ ಕೆಲಸವನ್ನ ಮಾಡ್ತಿದ್ದೀರಿ. ನೀವು ಅದ್ಭುತವಾಗಿ ಕೆಲಸ ಮಾಡ್ತಿದ್ದೀರಿ. ಧೈರ್ಯ ಕಳೆದುಕೊಳ್ಬೇಡಿ. ಒಂದು ಕಪ್ ಸ್ಟ್ರಾಂಗ್ ಕಾಫಿ ಕುಡಿಯಿರಿ ಮತ್ತು ಜೀವನದ ಈ ಪುಟ್ಟ ಪುಟ್ಟ ಸಾಹಸಗಳನ್ನ ಸರಳವಾಗಿ ಎದುರಿಸೋಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹ್ಯಾಪಿ ಪೇರೆಂಟಿಂಗ್.